ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏರ್ಪೋರ್ಟ್ ಅಲ್ಲಿ ಕಾರ್ಯಕ್ರಮ ನಡೆದಾಗ ನಾನು ಸಾಹೇಬ್ರ ಜೊತೆ ಭಾಗವಹಿಸಿದ್ದೆ. ಬೋತ್ ಅಮಿತ್ ಶಾ, नरेंद्र मोदी, कुमार अन्ना, ये DK साहब का दरबार है. कुछ करने के पहले सोच के करना है. ನೀವೆಲ್ಲ ಬೇರೆ ಸ್ಟೇಟಲ್ಲಿ ಎಗರ್ಸ್ಕೊಂಡು ಹೋದರೆ ಇಲ್ಲಿ ಹೆಂಗಿರ್ತು ಅಂತ ನಿಮಗೆ ಗೊತ್ತಿದೆ. ಅಮಿತ್ ಶಾ ಸಾಹಬ್, नरेंद्र मोदी साहब एंड कुमार अन्ना, ये सोच के पैर रखना है. ये DK साहब का दरबार है. ಇದು DK ದರ್ಬಾರ್. ಯೋಚನೆ ಮಾಡಿ ರಾಜಕೀಯ ಮಾಡಬೇಕು. DK ಅವರ ಆಡಳಿತದಲ್ಲಿ ನೀವು ಸಚಿವರಾಗ ಹೊಸಬ್ರಿಗೆ ಕೊಡ್ತಾರೆ ಅನ್ನೋ ಸುದ್ದಿ ಇದೆ. ನನಗೆ ಆಶಾಭಾವನೆ ಇದೆ. ನನಗೆ ನನ್ನ ಸರ್ಕಾರ 28ರಲ್ಲಿ ಅಧಿಕಾರಕ್ಕೆ ಬರಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆಗೆ ಒಬ್ರಿಗೆ ಆಗ್ಬೋದು. ಸುಬ್ಬಾರೆಡ್ಡಿ ಸಾಹೇಬ್ರಿಗಾದರೂ ಆಗ್ಬೋದು, ನನಗಾದರೂ ಆಗ್ಬೋದು. ಸೊ ಸುಬ್ಬಾರೆಡ್ಡಿ ಅವ್ರಿಗಾದರೂ ವೆಲ್ ಆ್ಯಂಡ್ ಗುಡ್. ನಾನು ಸುಬ್ಬಾರೆಡ್ಡಿಗೆ ಹೇಳಿದ್ದೀನಣ್ಣ, ನಿಮಗಾದರೂ ವೆಲ್ ಆ್ಯಂಡ್ ಗುಡ್, ನನಗಾದರೂ ನೀವು ಸಹಕಾರ ಕೊಡಿ. ಇಲ್ಲ ಇಬ್ಬರಿಗೂ ಆಗದೆ ಬೇರೆಯವ್ರಿಗೈತೆ ಸಹಕಾರ ಕೊಡೋಣ. ನಮಗೇನು ತಾಲೂಕು ಅಭಿವೃದ್ಧಿ ಆಗಬೇಕು. ಬಟ್ ನನ್ನ ನಂಬಿಕೆ ಇದೆ, ರಾಜ್ಯದ ಯುವಕರು ಹೇಳ್ತಾರೆ ನಿಮ್ಮಂಥವ್ರು ಸಚಿವರಾಗಬೇಕು ಅಂತ. ಬಟ್ ಆಸೆ ಇದೆ ಸರ್. ನೋಡೋಣ, ಜುಲೈ ಮೊದಲ ವಾರದಲ್ಲಿ ಬರೋ ಪಟ್ಟಿಯಲ್ಲಿ ನನ್ನ ಹೆಸರಿದ್ದರೂ ರಾಜಭವನಕ್ಕೆ ಹೋಗ್ತೀನಿ, ಇಲ್ಲದೇ ಇದ್ದರೂ ಹೋಗ್ತೀನಿ. ಬಟ್ ನನ್ನ ಹೆಸರಿರುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಮಿಕ್ಕಿದ ದೈವಬಲ. ಏರ್ಪೋರ್ಟಲ್ಲಿ ಕಾರ್ಯಕ್ರಮ ನಡೆದಾಗ ನಾನು ಸಾಹೇಬ್ರ ಜೊತೆ ಭಾಗವಹಿಸಿದ್ದೆ. ಬೋತ್ ಅಮಿತ್ ಶಾ, नरेंद्र मोदी, कुमार अन्ना, ये DK साहब का दरबार है. कुछ करने के पहले सोच के करना है. ನೀವೆಲ್ಲ ಬೇರೆ ಸ್ಟೇಟಲ್ಲಿ ಎಗರ್ಸ್ಕೊಂಡು ಹೋದರೆ ಇಲ್ಲಿ ಹೆಂಗಿರ್ತು ಅಂತ ನಿಮಗೆ ಗೊತ್ತಿದೆ. ಅಮಿತ್ ಶಾ ಸಾಹಬ್, नरेंद्र मोदी साहब एंड कुमार अन्ना, ये सोच के पैर रखना है. ये DK साहब का दरबार है. ಇದು DK ದರ್ಬಾರ್. ಯೋಚನೆ ಮಾಡಿ ರಾಜಕೀಯ ಮಾಡಬೇಕು. DK ಅವರ ಆಡಳಿತದಲ್ಲಿ ನೀವು ಸಚಿವರಾಗ ಹೊಸಬ್ರಿಗೆ ಕೊಡ್ತಾರೆ ಅನ್ನೋ ಸುದ್ದಿ ಇದೆ. ನನಗೆ ಆಶಾಭಾವನೆ ಇದೆ. ನನಗೆ ನನ್ನ ಸರ್ಕಾರ 28ರಲ್ಲಿ ಅಧಿಕಾರಕ್ಕೆ ಬರಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲೆಗೆ ಒಬ್ರಿಗೆ ಆಗ್ಬೋದು. ಸುಬ್ಬಾರೆಡ್ಡಿ ಸಾಹೇಬ್ರಿಗಾದರೂ ಆಗ್ಬೋದು, ನನಗಾದರೂ ಆಗ್ಬೋದು. ಸೊ ಸುಬ್ಬಾರೆಡ್ಡಿ ಅವ್ರಿಗಾದರೂ ವೆಲ್ ಆ್ಯಂಡ್ ಗುಡ್. ನಾನು ಸುಬ್ಬಾರೆಡ್ಡಿಗೆ ಹೇಳಿದ್ದೀನಣ್ಣ, ನಿಮಗಾದರೂ ವೆಲ್ ಆ್ಯಂಡ್ ಗುಡ್, ನನಗಾದರೂ ನೀವು ಸಹಕಾರ ಕೊಡಿ. ಇಲ್ಲ ಇಬ್ಬರಿಗೂ ಆಗದೆ ಬೇರೆಯವ್ರಿಗೈತೆ ಸಹಕಾರ ಕೊಡೋಣ. ನಮಗೇನು ತಾಲೂಕು ಅಭಿವೃದ್ಧಿ ಆಗಬೇಕು. ಬಟ್ ನನ್ನ ನಂಬಿಕೆ ಇದೆ, ರಾಜ್ಯದ ಯುವಕರು ಹೇಳ್ತಾರೆ ನಿಮ್ಮಂಥವ್ರು ಸಚಿವರಾಗಬೇಕು ಅಂತ. ಬಟ್ ಆಸೆ ಇದೆ ಸರ್. ನೋಡೋಣ, ಜುಲೈ ಮೊದಲ ವಾರದಲ್ಲಿ ಬರೋ ಪಟ್ಟಿಯಲ್ಲಿ ನನ್ನ ಹೆಸರಿದ್ದರೂ ರಾಜಭವನಕ್ಕೆ ಹೋಗ್ತೀನಿ, ಇಲ್ಲದೇ ಇದ್ದರೂ ಹೋಗ್ತೀನಿ. ಬಟ್ ನನ್ನ ಹೆಸರಿರುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಮಿಕ್ಕಿದ ದೈವಬಲ.